ಆಪರೇಷನ್ ಮಾಡಿಸ್ಕೊಳ್ಳೋದು ಬೇಡ, ನಾನು 21 ದಿನ ಪಿರಮಿಡಲ್ಲಿ ರಾತ್ರಿ ಧ್ಯಾನ ಮಾಡಿ ಮಲ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಊಟ ಕಟ್ಕೊಂಡು ಬರೋರು. ಅವ್ರ ಹಳ್ಳಿಯಿಂದ 2 ಬಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಸೊ ಊಟ ಕಟ್ಕೊಂಡು ಬರ್ತಾ ಇದ್ರು. ರಾತ್ರಿ ಊಟ ಮಾಡಿ ಧ್ಯಾನ ಕೂತ್ಕೊಂತ ಇದ್ರು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು 2 ಗಂಟೆ 3 ಗಂಟೆ ತನಕ ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಬೆಳಗ್ಗೆ 5:30 6 ಗಂಟೆಗೆ ಅವ್ರ ಹಳ್ಳಿಗೆ ಹೋಗ್ಬಿಡ್ತಾ ಇದ್ರು. 15 ದಿನಗಳಾದ್ಮೇಲೆ ಮತ್ತೆ ವಾಪಸ್ ಬರೋದು. ಬೆಳಿಗ್ಗೆ ಪ್ರತಿದಿನ ಬರ್ತಾ ಇದ್ರು ಅವ್ರು. ಯಾಕಂದ್ರೆ ಹೋಗೋದೇ ಬೆಳಗ್ಗೆ ಹೋಗಿರ್ತಾರೆ. ಹೌದು, ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬರೋರು. ಓಕೆ. ಆ ರೀತಿ ಮನೆಯಲ್ಲಿ ನೋಡ್ಬೇಕಲ್ವಾ ಎಲ್ಲ. ರಾತ್ರಿ ಶಾಂತವಾಗಿರುತ್ತೆ. ರಾತ್ರಿ ಹೊತ್ತು ಯಾರು ಇರೋದಿಲ್ಲ. ಬೆಳಗ್ಗೆ ಮನೆ ಕೆಲಸ ಆಗತ್ತೆ, ರಾತ್ರಿ ಧ್ಯಾನ ಆಗತ್ತೆ. ಆ ರೀತಿಯಾಗಿ 15 ದಿನಗಳಾದ್ಮೇಲೆ ಅವ್ರ ಕಾಲಲ್ಲಿ ಏನೋ ಒಂದು ಬದಲಾವಣೆ ಆಗಿ ಅವರು ಎದ್ದು ಓಡಾಡಿದಾಗ ಅವ್ರ ಕಾಲಲ್ಲಿ ನೋವೇ ಇಲ್ಲ. ಕೆಳಗಡೆ ಕೂಡ ಕುತ್ಕೋತಾರ ಅವರು. ಓಕೆ. ಒಂದು BP ಇರ್ಲಿ, ಶುಗರ್ ಇರ್ಲಿ, ಡಿಪ್ರೆಷನ್ ಇರ್ಲಿ, ಎಲ್ಲರಿಗೂ ಧ್ಯಾನದಿಂದ ಸರಿ ಹೋಗಿದೆ, ಗುಣ ಆಗಿದೆ. ಅಂದ್ರೆ ನೀವು ಹೇಳೋದ್ ನೋಡಿದ್ರೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಈಗ ನಮ್ಗೆಲ್ಲೋ ಹೊರಗಡೆ ಹೋದಾಗ ಹಸಿವಾಗಿರುತ್ತೆ, ಊಟದ ಟೈಮ್ ತಪ್ಪೋಗ್ಬಿಟ್ಟಿರುತ್ತೆ. ಮನೆಗೆ ಬಂದು ಊಟ ಮಾಡಿದಾಗ ಅಪ್ಪ ಆರಾಮಾಯ್ತು ಅನ್ಸ. ಎಲ್ಲೋ ಬಾಯಾರಿಕೆ ಆಗಿರುತ್ತೆ, ನೀರ್ ಕುಡಿದಾಗ ನಮಗ್ ಬಾಯಾರಿಕೆ ತಣಿತ. ಅದೇ ತರ ನಮ್ಮ ಆತ್ಮಕ್ಕೂ ಏನೋ ಒಂದು ಹಸಿವಿರುತ್ತೆ. ಅದನ್ನ ನಾವು ಅದಕ್ಕೆ ತೃಪ್ತಿ ಮಾಡಿದಾಗ ಏನ್ ಬೇಕು, ಧ್ಯಾನ, ಶಾಂತಿ, ಸಮಾಧಾನ ಕೊಟ್ಟಾಗ ಸೊ ಯಾವುದೇ ಕಾಯಿಲೆಗಳಿಗೆ ಅವಕಾಶ ಇರಲ್ಲ. ಅದು ಒಂದು ಮೇಡಮ್. ಇನ್ನು ಒಂದು ನಮ್ಮ ಹಿಂದೂ ಧರ್ಮದಲ್ಲೂ ಹೇಳ್ತಾರೆ, ನಮ್ಮ ಬುದ್ಧ ಭಗವಾನರು ಹೇಳಿದ್ದಾರೆ, ಪತ್ರಿಜಿಯವರು ಹೇಳಿದ್ದಾರೆ, ಏನೇ ಒಂದು ನಮ್ಗೆ ಸಮಸ್ಯೆಗಳಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮದ ಕರ್ಮಗಳು, ಪೂರ್ವ ಜನ್ಮದ ಕರ್ಮಗಳು. ಆ ಪೂರ್ವ ಜನ್ಮದ ಕರ್ಮಗಳನ್ನ ನಾವೇ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತ ತಗೊಂಡ್ ಬಂದಿರ್ತೀವಿ. ಅದು ಮೂಲ ಕಾರಣ. ಮತ್ತೆ ಉಳಿದಿದ್ದೆಲ್ಲ ಹೊರಗಡೆ ವಾತಾವರಣ ಸರಿ ಇಲ್ಲ, ಪೊಲ್ಯೂಷನ್ ಇದೆ, ಅದಾಗಿದೆ, ಇದಾಗಿದೆ, ಅದಕ್ಕೆ ಬಂದಿದೆ ಕಾಯಿಲೆ, ಇದೆಲ್ಲ ಮೇಲಿನ ಕಾರಣಗಳು. ಆದ್ರೆ ನಾವು ಮೂಲಕ್ಕೆ ಹೋದಾಗ ಎಲ್ಲದಕ್ಕೂ ಕಾರಣ ನಮ್ಮ ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮಗಳು. ಕೆಲವೊಂದು ಶಾರೀರಿಕವಾಗಿ ಅನುಭವಿಸ್ಬೇಕು ಅಂತ ತಗೊಂಡ್ ಬಂದಿರ್ತೀವಿ, ಕೆಲವನ್ನ ಮಾನಸಿಕವಾಗಿ ಅನುಭವಿಸ್ಬೇಕು ಅಂತ ತಗೊಂಡ್ ಬಂದಿರ್ತೀವಿ, ಕೆಲವನ್ನ ಸಂಬಂಧಗಳ ರೂಪದಲ್ಲಿ ಅನುಭವಿಸ್ಬೇಕು ಅಂತ ತಗೊಂಡ್ ಬಂದಿರ್ತೀವಿ. ಮತ್ತೆ ಕೆಲವು ಪ್ರಸಂಗಗಳು ನಾವು ಪಾಠ ಕಲಿಯೋದಕ್ಕೆ ಅಂತ ತಗೊಂಡ್ ಬಂದಿರ್ತೀವಿ. ಯಾಕೆ ಅಂದ್ರೆ ನಮ್ಮ ಆತ್ಮ ಪ್ರತಿ ಒಂದು ಜನ್ಮದಲ್ಲೂ ವಿಕಾಸ ಆಗ್ತಾ ಹೋಗ್ಬೇಕಂತೆ. ವಿಕಾಸ ಆಗಿ 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 ಅಂದ್ರೆ ಆ ಪರಮಾತ್ಮನಿಂದ ಜೀವಾತ್ಮ ಆಗಿ ನಾವು ಕೆಳಗಡೆ ಬಂದಿರ್ತೀವಿ. ಮತ್ತೆ ಪರಮಾತ್ಮನ ಹತ್ರ ಹೋಗೋದಕ್ಕೆ ಅದು ಎಷ್ಟೋ ಅನುಭವಗಳನ್ನ ತಗೊಂಡು, ಎಷ್ಟೋ ಪಾಠಗಳನ್ನ ಕಲ್ತ್ಕೊಂಡು ಅದು ವಿಕಾಸ ಆಗ್ತಾ 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 ಮತ್ತೆ ಪರಮಾತ್ಮನಲ್ಲಿ ಹೋಗಿ ಸೇರ್ಬೇಕು. ಇದು ಪ್ರತಿ ಒಬ್ಬರ ಜೀವನದಲ್ಲಿ ನಡೆಯಬೇಕಾಗಿರೋದು. ಆ ಒಂದು ಪ್ರೋಸೆಸ್ ಅಲ್ಲಿ ಸರ್ಕಲ್ ಕಂಪ್ಲೀಟ್ ಆಗೋದಕ್ಕೆ ಸೊ ಒಂದೊಂದು ಜನ್ಮದಲ್ಲಿ ಒಂದೊಂದು ಅನುಭವವನ್ನ ನಾವು ಪಡ್ಕೊಳ್ತಾ ಹೋಗ್ತೀವಿ. ಈ ಜನ್ಮದಲ್ಲಿ ಬಡವರಾಗಿ ಹುಡ್ತೀವಿ, ಇನ್ನೊಂದ್ ಜನ್ಮದಲ್ಲಿ ಶ್ರೀಮಂತರಾಗಿ ಹುಡ್ತೀವಿ, ಒಂದ್ ಜನ್ಮದಲ್ಲಿ ಗಂಡ ಆಗಿ ಹುಡ್ತೀವಿ, ಇನ್ನೊಂದ್ ಜನ್ಮದಲ್ಲಿ ಹೆಣ್ಣಾಗಿ ಹುಡ್ತೀವಿ. ಹೀಗೆ ಪ್ರತಿಯೊಂದು ಅನುಭವನೂ ನಮ್ಮ ಆತ್ಮಕ್ ಬೇಕು. ಎಲ್ಲ ಅನುಭವಗಳು ಮುಗಿದ ಮೇಲೆ ಅದು ವೃದ್ಧಾತ್ಮ ಆಗಿ ಅದು ಪರಮಾತ್ಮನಲ್ಲಿ ಹೋಗಿ ಸೇರ್ಕೊಳ್ಳೋದು. ಅಲ್ಲಿಗೆ ಮುಕ್ತಿ ಅದು. ಅದು ಆಗೋವರೆಗೂ ಅದು ಸ್ವಾಭಾವಿಕ, ಅದು ಆಗ್ಲೇಬೇಕದು. ಯೂನಿವರ್ಸಲ್ ಲಾ ಅಂತ ಹೇಳ್ತಾರಲ್ಲ, ಅದರ ಪ್ರಕಾರ ನಮ್ಮ ಜೀವನದಲ್ಲಿ ಎಲ್ಲ ನಡೀತಾ ಹೋಗತ್ತೆ. ಯೂನಿವರ್ಸ್ ಅಲ್ಲಿ ನಾವು ಏನ್ ಕೇಳ್ಕೋಬಹುದು? ಯೂನಿವರ್ಸ್ ಜೊತೆ ನಾವು ಹೇಗೆ ಕನೆಕ್ಟ್ ಆಗ್ಬಹುದು? ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ಅಂದ್ರೆ ಒಂದು ಧ್ಯಾನ ಮಾರ್ಗ. ಇನ್ನೊಂದು ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮಗೆ 100 ರೂಪಾಯಿ ಬೇಕಾಗುತ್ತೆ, ನನಗೆ 100 ರೂಪಾಯಿ ಬೇಕು ಅಂತ ಕೇಳ್ತೀವಿ. ಆದ್ರೆ ಯೂನಿವರ್ಸಿಗೆ 1000 ರೂಪಾಯಿ ಕೊಡೋದಿರುತ್ತೆ ನಮ್ಗೆ. ಹೌದಾ? ಆಗ ನಾವು ಕೇಳಿದ್ದು ತುಂಬಾ ಕಡಿಮೆ ಆಗೋಯ್ತು. ಅದಕ್ಕೆ ನಾವು ಸಂಪೂರ್ಣ ಶರಣಾಗತಿ ಆಗ್ಬಿಡ್ಬೇಕು ಆ ಭಗವಂತನಿಗೆ. ಸೊ ನನ್ನ ಜೀವನದಲ್ಲಿ ಏನ್ ಬೇಕೋ ಅದು ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ನೀನೇ ಕೊಡು, ನೀನೇನ್ ಮಾಡ್ತೀಯ ಅದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ಯಾಕೆಂದ್ರೆ ಹೇಳ್ತಾರಲ್ಲ, ಭಗವಂತನಿಗೆ ಎಲ್ಲರ ಮೇಲೂ ಪ್ರೀತಿ, ದಯೆ, ಕರುಣೆ ಇದ್ದೇ ಇರುತ್ತೆ. ಸೊ ಅವನು ಯಾವತ್ತೂ ನಮ್ಗೆ ಅನ್ಯಾಯ ಮಾಡೋದಿಲ್ಲ.
ನಮ್ಮ ಒಂದು ಅನುಭವ ಬರ್ಬೇಕು ಅಂತ, ನಾವು ಪಾಠಗಳನ್ನ ಕಲಿಬೇಕು ಅಂತ ಎಷ್ಟೋ ಪರೀಕ್ಷೆಗಳು ನಮಗ್ ಬರ್ತಾ ಇರ್ತದೆ ಜೀವನದಲ್ಲಿ. ಸೊ ನಾವೇನ್ ಕಷ್ಟಗಳು ಅಂತ ಹೇಳ್ತೀವಿ ಅದೆಲ್ಲ ಸವಾಲುಗಳು ನಮ್ ಜೀವನದಲ್ಲಿ, ಚಾಲೆಂಜಸ್ ಅಂತ ನಮ್ಮ ಹಿರಿಯ ಮಾಸ್ಟರ್ಗಳು ಹೇಳ್ತಾರೆ. ಆ ಸವಾಲುಗಳು ಬಂದಾಗ ಅದನ್ನ ಯಾವ ರೀತಿ ಎದುರಿಸ್ಬೇಕು ಅಂತ ನಾವು ಪಾಠ ಕಲಿತೀವಲ್ಲ, ಅದು ಆತ್ಮದ ಬೆಳವಣಿಗೆಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಧ್ಯಾನದಿಂದ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲದೆ, ಮಾನಸಿಕ ಆರೋಗ್ಯ ಮಾತ್ರ ಅಲ್ಲದೆ, ಆಧ್ಯಾತ್ಮಿಕವಾಗಿ ಕೂಡ ನಾವು ಎಷ್ಟೋ ವಿಕಾಸವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಇಲ್ಲಿ ಇನ್ನೂ ಒಂದಿದೆ ಮೇಡಮ್. ಸೊ ನಾವು ಧ್ಯಾನ ಮಾರ್ಗಕ್ಕೆ ಬನ್ರಿ, ನಿಮ್ಮ ಆತ್ಮದ ಬಗ್ಗೆ ತಿಳ್ಕೊಳ್ರಿ ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹೌದು. ಸೊ ಪ್ರತಿ ಒಬ್ರು ನನ್ನನ್ನು ಹಿಡ್ಕೊಂಡು ನನ್ಗೇನೋ ತೊಂದರೆ ಇದೆ ಅಂದ್ರೆ ಮಾತ್ರ ಈ ಧ್ಯಾನ ಮಾರ್ಗಕ್ಕೆ ಬರ್ತೀವಿ. ಆದ್ರೆ ಬಂದ ಮೇಲೆ ಅವರು ಧ್ಯಾನ ಸಾಧನೆ ಮಾಡ್ತಾ 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 ಅವರಿಗೆ ಎಲ್ಲ ಅರ್ಥ ಆಗತ್ತೆ. ಸೊ ನಾನು ಧ್ಯಾನಕ್ಕೆ ಯಾಕೆ ಬಂದೆ, ನನ್ನ ಜೀವನದ ಉದ್ದೇಶ ಏನು ಅಂತ ಪ್ರತಿ ಒಬ್ರು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ನಮ್ ಗುರುಗಳು ಹೇಳೋದು ಎಲ್ಲರಿಗೂ ಧ್ಯಾನ ಬೇಕು. ಇದು ನಮ್ಮ ಜೀವನಕ್ಕೆ ಮುಖ್ಯ ಅನ್ಸುತ್ತಾ? ಅಂದ್ರೆ ನಾವು ಮಾಡ್ತಾ ಮಾಡ್ತಾ ನಾನು ಅವಾಗ ಏನಿದ್ದೆ ಇವಾಗ ಏನಿದ್ದೆ ಇದು ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ ಅಂತ. ಇದೆ ಮೇಡಮ್. ಆತ್ಮಕ್ಕೆ ಅನುಭವಗಳು ಬೇಕು. ಹಾ ಅನುಭವಗಳು ಬಂದಾಗ ಮಾತ್ರ ಅದು ವಿಕಾಸ ಆಗತ್ತೆ. ಯಾಕಂದ್ರೆ ಏನಂತ ಅಯ್ಯೋ ಹಿಂದಿನ ಜನ್ಮದಲ್ಲಿ ಏನಿರ್ಲಿ, ಈ ಜನ್ಮದಲ್ಲಿ ಚೆನ್ನಾಗಿದ್ರೆ ಸಾಕು, ನಾವ್ ಎಷ್ಟ್ ಸಾಧ್ಯ ಅಷ್ಟು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಸಾಕು. ನಿಜ. ಆದ್ರೆ ನಾವು ಹಿಂದೆ ಮಾಡಿರೋ ತಪ್ಪುಗಳಿಗೆ ಕ್ಷಮಾಪಣೆ ಕೇಳ್ಕೊಳ್ದೆ, ಪಶ್ಚಾತ್ತಾಪ ಪಡದೆ, ಅದ ಕರ್ಮ ಎಂಡ್ ಆಗೋದಿಲ್ಲ. ಆ ತಪ್ಪುಗಳಿಗೆ ಕ್ಷಮಾಪಣೆ ಕೇಳ್ಕೋಬೇಕು, ಇಲ್ಲ ಅನುಭವಿಸ್ಬೇಕು. ಅಂದ್ರೆ ಹಿಂದೆ ಮಾಡಿದ್ದು ಅಥವಾ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವೇನೋ ತಪ್ಪುಗಳನ್ನ ಮಾಡಿದೀವಿ ಅನ್ನೋದನ್ನ ಈ ನಾವು ಧ್ಯಾನದ ಮೂಲಕ ಕಂಡು ಹಿಡ್ಕೋಬಹುದು ಅಂತೀರಿ? ಅದು ಎಲ್ರಿಗೂ ಗೊತ್ತಾಗಲ್ಲ ಮೇಡಮ್. ಕೆಲವೊಬ್ಬರಿಗೆ ಅದು ಕಾಣಿಸುತ್ತೆ, ಪೂರ್ವ ಜನ್ಮಗಳೆಲ್ಲ ಅವರಿಗೆ ಕಾಣಿಸುತ್ತೆ ಕೆಲವೊಬ್ಬರಿಗೆ. ಅಂದ್ರೆ ಬಹಳಷ್ಟು ಡೀಪ್ ಆಗಿ ಹೋಗ್ಬೇಕು ನಾವು ಅದ್ರಲ್ಲಿ, ಆವಾಗ ಮಾತ್ರ ಗೊತ್ತಾಗೋ ಪಾಸಿಬಿಲಿಟಿ ಇದೆ. ಇಲ್ಲ ಮೇಡಮ್, ಅದು ಅವರವರ ಒಂದು ಉದ್ದೇಶ, ಅಂದ್ರೆ ಅವ್ರ ಜೀವನದ ಉದ್ದೇಶ ಯಾವ ರೀತಿ ಇರುತ್ತೋ ಅದ್ರ ಪ್ರಕಾರ ಅವರಿಗೆ ಆ ಪೂರ್ವ ಜನ್ಮದ ಎಲ್ಲ ಏನ್ ಜನ್ಮಗಳಿರುತ್ತೋ ಅದೆಲ್ಲ ಕಾಣಿಸುತ್ತೆ. ಕೆಲವೊಬ್ಬರಿಗೆ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ಸೊ ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಅನುಭವಗಳನ್ನ ತಗೊಂಡ್ ಬರುತ್ತೆ. ಇದು ಒಬ್ಬೊಬ್ಬರ ಜೀವನ ಒಂದೊಂದ್ ಥರ, ಒಬ್ಬೊಬ್ಬರ ಪ್ರಯಾಣ ಒಂದೊಂದು ಥರ ಇರುತ್ತೆ. ಎಲ್ಲರದು ಒಂದೇ ತರ ಇರೋದಿಲ್ಲ. ಪಿರಮಿಡ್ ಧ್ಯಾನ ಅಂದ್ರೆ ಪಿರಮಿಡ್ ಬಗ್ಗೆ. ಪಿರಮಿಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನಮ್ಮ ಗುರುಗಳು ಧ್ಯಾನಕ್ಕೆ ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡಾಗ ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೆ ಪ್ರತಿ ಒಬ್ಬರಿಗೂ. ಸೊ ಆಲೋಚನೆಗಳು ಕಡಿಮೆ ಆಗ್ಬೇಕು ಅಂದ್ರೆ ನಮ್ಗೆ ಇನ್ನಷ್ಟು ಶಕ್ತಿ ಬೇಕು. ಈಗ ನಾನ್ ಮಾತಾಡೋದು ಅಲ್ಲಿ ಕೇಳಿಸ್ಬೋದು, ಇನ್ನೂ ದೂರ ಕೇಳಿಸ್ಬೇಕು ಅಂದ್ರೆ ನನಗ್ ಮೈಕಿನ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂದ್ರೆ ಈ ಪಿರಮಿಡ್ ಸಹಾಯವನ್ನ ನಾವು ಬಳಸ್ಕೋಬೇಕು ಅಂತ ನಮ್ಮ ಗುರುಗಳು ಎಷ್ಟೋ ಪ್ರಯೋಗಗಳನ್ನ ಮಾಡಿ ಹೇಳಿದ್ದಾರೆ. ಸೊ ಈ ಪಿರಮಿಡ್ ಅಲ್ಲಿ 4 ಕೋನಗಳಿದಾವೆ. ಎಲ್ಲಾ ಕೋನಗಳನ್ನ 51 ಡಿಗ್ರಿಯಲ್ಲಿ ಸೇರಿಸಿದಾಗ ಹೆಚ್ಚಿನ ವಿಶ್ವಶಕ್ತಿಯನ್ನ ಅದು ಹೇಳ್ಕೊಳ್ಳುತ್ತೆ. ಅದರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಆ ವಿಶ್ವಶಕ್ತಿಯ ಅನುಭವ ನಮಗೂ ಆಗತ್ತೆ. ಅದಕ್ಕೋಸ್ಕರ ಪಿರಮಿಡ್ ಧ್ಯಾನ ಮಂದಿರಗಳನ್ನ ಕಟ್ಟಿಸ್ಬೇಕು ಅಂತ ಗುರುಗಳು ನಮ್ಮ ದೇಶದಲ್ಲೇ ಸುಮಾರು 10,000ಕ್ಕಿಂತ ಹೆಚ್ಚು ಚಿಕ್ಕದು ದೊಡ್ಡದು ಪಿರಮಿಡ್ಗಳಿದಾವೆ. ಹಾಗೆ ಮನೆಯಲ್ಲೂ ಕೂಡ ನಾವೀಗ ಡೂಪ್ಲೆಕ್ಸ್ ಮನೆ ಕಟ್ತೀವಿ ಅಥವಾ ಮೇಲಿನ ಮನೆಗೆ ಒಂದು ಪಿರಮಿಡ್ ಅನ್ನ ಮಾಡ್ಕೊಳ್ಳಿ, ಮನೆಗೆ ಚಿಕ್ಕದಾದ ಪಿರಮಿಡ್ ಮಾಡ್ಕೊಳ್ಳಿ. ಅಥವಾ ನೀವು ಈಗ ಯಾವ್ದಾದ್ರು ಪೂಜಾ ಮಂಟಪ ಇರುತ್ತೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಮಂಟಪ ಮೇಲೆ ಪಿರಮಿಡ್ ಶೇಪ್ ಇರೋ ಮಂಟಪದಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಪಿರಮಿಡ್ ಧ್ಯಾನ ಮಂದಿರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಸೊ ಮನೇಲಿ ಇದ್ದಾಗ ಈ ತರ ಪಿರಮಿಡ್ ಅನ್ನ ಈ ತರ ಹಾಕೊಂಡು ಧ್ಯಾನ ಮಾಡ್ಬೋದು. ನಂತರ ಇದನ್ನ ಮಕ್ಕಳಿಗೆ ಹಾಕಿ ಧ್ಯಾನ ಮಾಡಿಸಿದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ, ಅವರ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತೆ, ಅವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗತ್ತೆ. ನಂತರ
ಒಂದು ವಿಸ್ಡಮ್ ಜ್ಞಾನ ಅವರಲ್ಲಿ ಬೆಳೀತಾ ಹೋಗುತ್ತೆ. ಹಾ. ನೋಡಿ, ಈಗ ಎಲ್ಲಾ ಮಕ್ಕಳು ಆ ಹೊಸ ಹೊಸ ಅಭ್ಯಾಸಗಳಿಗೆ ಹೋಗೋದು ಯಾಕೆ ಅಂದ್ರೆ ಜ್ಞಾನ ಇಲ್ಲದೆ ಇರೋದಕ್ಕೆ. ಹೌದು, ಹೌದಲ್ವಾ? ಹೌದು. ತಿಳುವಳಿಕೆ ಇರೋರು ಯಾರು ಹೋಗಲ್ಲ. ಹೋಗಲ್ಲ. ಸೊ ಆ ಜ್ಞಾನ ಧ್ಯಾನ ಸಾಧನೆಯಿಂದ ಬರುತ್ತೆ. ಅದಕ್ಕೆ ನಮ್ಮ ಗುರುಗಳು ಮೊದಲು ಶಾಲೆ ಮಕ್ಕಳಿಗೆ ಧ್ಯಾನ ಹೇಳ್ಕೊಡಿ, ಆ ಮಕ್ಕಳಲ್ಲಿ ಬದಲಾವಣೆ ಬಂದ್ರೆ ನಮ್ಮ ದೇಶದಲ್ಲಿ ಮುಂದೆ ಬರೋ ಪ್ರಜೆಗಳೆಲ್ಲ ಒಳ್ಳೆ ಪ್ರಜೆಗಳಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ, ಅವಾಗ ದೇಶದ ಸುಧಾರಣೆ ಆಗತ್ತೆ ಅಂತ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸಿಗೆ ಸ್ಕೂಲಿಗೆ ಹೋಗಿ ಹೇಳೋದಕ್ಕೆ ಹೇಳಿದ್ದಾರೆ. ನಾನು ಕೂಡ ಸುಮಾರು ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿ ಧ್ಯಾನ ಹೇಳ್ಕೊಟ್ಟು ಬಂದಿದ್ದೀನಿ. ಇದು ಪಿರಮಿಡ್ ಇಂದ ಮತ್ತೆ ಏನೇನು ಉಪಯೋಗಗಳಿದೆ ಇದು? ಮತ್ತೆ ಈ ಪಿರಮಿಡ್ ಅನ್ನ ಕೃಷಿಗೂ ಉಪಯೋಗ ಮಾಡ್ತಾರೆ. ಹಾ. ಸೊ ಪಿರಮಿಡ್ ಆಕಾರದಲ್ಲಿ ಗೋಡೌನ್ಗಳನ್ನ ಕಟ್ಟಿ ಅದರಲ್ಲಿ ನಾವು ಬಿತ್ತನೆ ಮಾಡೋ ಬೀಜಗಳನ್ನ ಒಂದು ವಾರ ಇಟ್ಟು ನಂತರ ಬಿತ್ತನೆ ಮಾಡಿದ್ರೆ ಹೆಚ್ಚಿನ ಫಲ ಬರುತ್ತೆ. ಆಮೇಲೆ ನೀವು ಅದಕ್ಕೇನಾದ್ರು ಏನು ಮಾಡೋ ಏನು ಇಲ್ಲ ಮೇಡಮ್. ಏನ್ ಸೈಜ್ ಇರುತ್ತೆ ನಿಮ್ದು? 52 ಇಂಚ್ ಅದು ಅದೇ ಸೈಜ್. ಅದಕ್ಕೋಸ್ಕರ ಇಂಜಿನಿಯರ್ಗಳು ಸಪರೇಟ್ ಇರ್ತಾರೆ. ಯಾವ ರೀತಿ ಪಿರಮಿಡ್ ಕಟ್ಬೇಕು ಅಂದ್ರೆ ಕರೆಕ್ಟ್ ಕೋನಗಳ ಕುತ್ಕೋಬೇಕಲ್ಲ. ಹೌದು. ಅದಕ್ಕೆ ಸಪರೇಟ್ ಇಂಜಿನಿಯರ್ಗಳು ಇರ್ತಾರೆ, ಅವರಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಇದಕ್ ತಗೊಂಡ್ರ ಸೈಜು ನಾವು ಅಲ್ಲಿ ಹೊಲದಲ್ಲಿ ಮಾಡ್ಬೇಕಾದ್ರೆ ತಗೊಳಕ್ಕಾಗಲ್ಲ. ಇದೆಷ್ಟು? 51 ಡಿಗ್ರಿನೇ ದೊಡ್ಡ ದೊಡ್ಡ ಮಾಡ್ಬೇಕಲ್ಲ, ಅದೇ ತರ ಇರ್ಬೇಕು. ಆಮೇಲೆ ದೊಡ್ಡ ದೊಡ್ಡ ಕಬ್ಬಿಣದ ಪೈಪ್ಗಳಿಂದಾನು ಪಿರಮಿಡ್ ಶೇಪ್ ಮಾಡಿ ಮೇಲೆ ಒಂದು ಇಂಥ ಪಿರಮಿಡ್ ಹಾಕ್ಬಿಡ್ತಾರೆ. ಅದನ್ನ ಹೊಲದಲ್ಲಿ ಇಟ್ಟಾಗ ಬೋರಲ್ಲಿ ನೀರ್ ಕಡಿಮೆ ಆಗಿದ್ರೆ ಮತ್ತೆ ಇಮಿಡಿಯೇಟ್ ಆಗಿ ನೀರ್ ಬರುತ್ತೆ. ಆಕ್ಸಿಡೆಂಟ್ಸ್ ಆಗ್ತಾ ಇರತ್ತೆ. ಅಲ್ಲಲ್ಲಿ ಪಿರಮಿಡ್, ಸಿಮೆಂಟಿನ ಪಿರಮಿಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಇಟ್ಟಿದ್ದಾರೆ ಹೈದರಾಬಾದ್ ಅಲ್ಲಿ. ಸೊ ಎಷ್ಟೊಂದು ಆಕ್ಸಿಡೆಂಟ್ಸ್ ಕಡಿಮೆ ಆಗಿದೆ. ಮಕ್ಕಳಿಗೆ ಹೆಮೋಗ್ಲೋಬಿನ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಪಿರಮಿಡ್ 2x2 ಪಿರಮಿಡ್, ಇಷ್ಟು ದೊಡ್ಡ ಪಿರಮಿಡ್ಗಳು ರೂಮ್ ಅಲ್ಲಿ ಅವರು ತಲೆ ಮೇಲೆ ಬರೋ ಹಾಗೆ ಹ್ಯಾಂಗ್ ಮಾಡ್ಬಿಟ್ರೆ ಅದ್ರ ಕೆಳಗಡೆ ಮಕ್ಕಳು ಮಲಗಿದ್ರೆ ಅವರಿಗೆ ಹೆಮೋಗ್ಲೋಬಿನ್ ತೊಂದ್ರೆನೂ ಕಡಿಮೆ ಆಗಿದೆ. ಹೇಳಿದ್ರಿ ಯಾವ್ದೋ ಮಗುಗೆ ಒಂದು ಚಿಕ್ಕ ಮಗುಗೆ ಬಾಂಬೆಗೆ ತೋರ್ಸಿದ್ರು, ಬೆಂಗಳೂರಿಗೆ ತೋರ್ಸಿದ್ರು. ಠಕ್ಕರ್ ಫ್ಯಾಮಿಲಿ ಅವ್ರ ಮಗು, ಅದು ನಮ್ಮ ಹುಬ್ಳಿ ಅವರೇ. ಆಮೇಲೆ ಅವ್ರ ರೂಮ್ ಅಲ್ಲಿ ಪಿರಮಿಡ್ 2x2 ಪಿರಮಿಡ್ ಹಾಕ್ಸಿದ್ವಿ. ಆ ಮಗುನ ಅಲ್ಲಿ ಮಲಗ್ಸಕ್ ಹೇಳಿದ್ವಿ. ಆಮೇಲೆ ಮಗುಗೆ ಹಾಲು ನೀರು ಏನ್ ಕೊಡ್ತೀರಿ ಪಿರಮಿಡ್ ಕೆಳಗಡೆ ಇಡಿ ಒಂದು 8-10 ತಾಸು. ಆಮೇಲೆ ನೀವು ಧ್ಯಾನ ಮಾಡಿ, ಧ್ಯಾನ ಆದ್ಮೇಲೆ ನಮ್ಮ ಮಗು ಆರೋಗ್ಯವಾಗಿದೆ ಅಂತ ಹೇಳಿ. ಅಂದ್ರೆ ಇವ್ರೆ ಧ್ಯಾನ ಮಾಡ್ಬೇಕಾದ್ರೆ ಬರೋ ಎನರ್ಜಿ ಆ ಮಗುಗೂ ಹೋಗುತ್ತೆ. ಈ ರೀತಿ 6 ತಿಂಗಳು ಮಾಡಿದ್ಮೇಲೆ ಆ ಮಗುವಿನಲ್ಲಿ ಆ ರಕ್ತಹೀನತೆ ಸಮಸ್ಯೆ ಕಂಪ್ಲೀಟ್ ಆಗಿ ಸರಿ ಹೋಗಿದೆ. ಮಗು ಇವಾಗ ಆರೋಗ್ಯವಾಗಿದೆ. ಮಗು ಆರೋಗ್ಯವಾಗಿದೆ. ನಿಮ್ಮಲ್ಲಿ ಹುಬ್ಳಿಲೂ ಇದೆ ಪಿರಮಿಡ್ ಧ್ಯಾನ ಮಂದಿರ? ಹೌದು ಮೇಡಮ್, ಹುಬ್ಳಿಯಲ್ಲಿ ನೃತ್ಯಂಗ್ ಬೆಟ್ಟದಲ್ಲಿ ಧ್ಯಾನ ಮಂದಿರ 80x80 ಸುಮಾರು 1,000 ಜನ ಕುತ್ಕೋಬಹುದು ಒಂದೇ ಸಲ. ಅಷ್ಟು ದೊಡ್ಡ ಪಿರಮಿಡ್ ಹುಬ್ಳಿಯಲ್ಲಿ ಬರೋದಕ್ಕೆ ಇನ್ನೊಂದು ವಿಶೇಷ ಏನು ಅಂದ್ರೆ ಎಲ್ಲಾ ಕಡೆ ಪಿರಮಿಡ್ಗಳು ಧ್ಯಾನಿಗಳು ಸೇರಿ ಸಾಕಷ್ಟು ಕಷ್ಟಪಟ್ಟು ಡೊನೇಷನ್ ಕಲೆಕ್ಟ್ ಮಾಡಿ ಧ್ಯಾನ ಮಂದಿರ ಕಟ್ಟಿಸ್ತಾರೆ. ಆದ್ರೆ ನಮ್ಮ ಹುಬ್ಬಳ್ಳಿ ಪಿರಮಿಡ್ ನಮ್ಮ ಜಗದೀಶ್ ಶೆಟ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರಿಗೆ ಕನಕಪುರ ರೋಡಲ್ಲಿರೋ ಬೆಂಗಳೂರು ಪಿರಮಿಡ್ಗೆ ಹೋದಾಗ ನಮ್ಮ ಗುರುಗಳು ಅವರನ್ನ ಧ್ಯಾನಕ್ಕೆ ಕೂಡ್ಸಿದ್ರಂತೆ. ಧ್ಯಾನ ಮಾಡಿ ಎದ್ದ ತಕ್ಷಣ ತುಂಬಾ ಚೆನ್ನಾಗಿ ಅನುಭವ ಆಯ್ತು ಅಂತ ಹೇಳಿದ್ರು ಅವರು. ಆಗ ನಮ್ಮ ಗುರುಗಳು, ಇಲ್ಲ ಹುಬ್ಳಿಯಲ್ಲಿ ಕೂಡ ಇಂಥದೊಂದು ಪಿರಮಿಡ್ ಮಾಡಿ ಹುಬ್ಳಿ ಜನಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿದ ತಕ್ಷಣ ಅವ್ರು ಬಂದು ಎಲ್ರ ಜೊತೆ ಮಾತಾಡಿ ಒಂದು ಸ್ಥಳವನ್ನ ನೋಡಿ ಸರ್ಕಾರದ ಸಹಾಯದಿಂದ ನಮ್ಗೆ ಒಂದು ಅದ್ಭುತವಾದ ಪಿರಮಿಡ್ ಅನ್ನ ಕಟ್ಸ್ಕೊಟ್ಟಿದ್ದಾರೆ. ನಾವು ಖಂಡಿತ ಪ್ರತಿದಿನ ಶ್ರೀಮಾನ್ ಜಗದೀಶ್ ಶೆಟ್ಟರ್ನ ನಾವು ನೆನೆಸ್ಕೊಳ್ಳೇಬೇಕು, ಅವ್ರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು ಅವರಿಗೆ. ತುಂಬಾ ಅದ್ಭುತವಾದ ಪಿರಮಿಡ್, ಸುತ್ತಲೂ ಗಿಡಗಳು ಇರೋದೇ ಆ ಫಾರೆಸ್ಟ್ ಏರಿಯಾದಲ್ಲಿದೆ ಅದು. ಈಗ ಎಷ್ಟು 100 ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ 100 ಜನ ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಶನಿವಾರ 100 ಜನ ಸಾಮೂಹಿಕ ಧ್ಯಾನಕ್ಕೆ ಬರ್ತಾರೆ. ಪ್ರತಿ ಹುಣ್ಣಿಮೆಗೆ 250 300 ಜನ ಧ್ಯಾನಕ್ಕೆ ಬರ್ತಾರೆ. ಹುಣ್ಣಿಮೆ ದಿನ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಸೊ ಅಷ್ಟು ಜನ ಬರ್ತಾರೆ ಅಂದ್ರೆ ಅವರಲ್ಲಿ ಆ ಧ್ಯಾನದಿಂದ ಬದಲಾವಣೆ ಆಗಿದೆ. ಆದ್ರಿಂದನೇ ಅವರು ಅಷ್ಟು ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ. ಬರೋ ಜನರಿಗೆಲ್ಲ ಅನುಕೂಲತೆಗಳೆಲ್ಲ ಇದೆ.
ಧ್ಯಾನ ಮಾಡೋದಕ್ಕೆ ಹಾ ಚೇರ್ಗಳಿದೆ. ಹಾ ಹಾ, ಕೆಳಗಡೆ ತುಂಬಾ ಹೊತ್ತು ಕೂತ್ಕೊಳಕ್ ಆಗಲ್ಲ. ಹೌದು. ಸೊ ಅದಕ್ಕೆ ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳಿದಾವೆ. ಇದೆಲ್ಲದು ಉಚಿತವಾಗಿದೆ ಅಂತ ಎಲ್ಲಾನು ಉಚಿತ ಮೇಡಮ್. ಧ್ಯಾನ ಉಚಿತ. ನಾವು ಯಾವುದೇ ಶಾಲೆಗಳಿಗೆ ಹೋಗಿ ಧ್ಯಾನ ಹೇಳ್ಕೊಟ್ರೆ ಉಚಿತ. ಯಾವುದೇ ಸಂಸ್ಥೆಗಳಿಗೆ ಹೋದ್ರು, ಯಾವುದೇ ಊರುಗಳಿಗೆ ಹೋಗಿ ಧ್ಯಾನ ಹೇಳ್ಕೊಟ್ರು, ಎಲ್ಲಿ ಹೋದ್ರೂ ಧ್ಯಾನ ಉಚಿತವಾಗಿ ಹೇಳ್ಕೊಡ್ತೀವಿ. ಯಾಕೆ ಅಂದ್ರೆ ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಸೊ ನೀವೆಲ್ಲ ಧ್ಯಾನವನ್ನ ದುಡ್ಡಿಗೆ ಮಾರೋ ಹಾಗಿಲ್ಲ, ಉಚಿತವಾಗಿ ಹೇಳ್ಕೊಡ್ಬೇಕು ಅಂತ ನಮ್ಗೆಲ್ಲ ಕಡ್ಡಾಯ ಮಾಡಿದ್ದಾರೆ. ಅದನ್ನ ಕಂಪಲ್ಸರಿ, ಯಾರು ದುಡ್ಡು ತಗೊಳ್ಳೋ ಆಗಿಲ್ಲ. ನಿಮ್ಗೆ ದುಡ್ಡು ಬೇಕು ಅಂದ್ರೆ ಈ ಮಾರ್ಗ ಬೇಡ, ನೀವು ಯಾವುದೇ ಬೇರೆ ಮಾರ್ಗವನ್ನ ಆರಿಸ್ಕೊಳ್ಳಿ. ಸಾಕಷ್ಟು ಮಾರ್ಗಗಳಿದಾವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ದುಡ್ಡು ತಗೋಬೇಡಿ ಅಂತ ಗುರುಗಳು ಹೇಳ್ತಾರೆ. ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ.